ಕ್ರಮವಾಗಿ ಸ್ಫೋಟಗಳ ಸಂಗ್ರಹ ಮನೆ ಮಾಲೀಕನನ್ನ ಬಂಧಿಸಲಾಗಿದೆ. ಸ್ಫೋಟಕ ವಸ್ತುಗಳು ಸೀಸನ್ ಮಾಡಲಾಗಿದೆ. ಕಡೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 388 ಜಿಲೈಟಿನ್ ಕಡ್ಡಿ, ಪೇಸ್ಟ್ ಟ್ಯೂಬ್, 250 ಅಡಿ ಉದ್ದದ ಬತ್ತಿ. ಕಡೂರು ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿದೆ. ಮನೆ ಮಾಲೀಕ ನಾಗರಾಜ್ ಅಲಿಯಾಸ್ ಕುಪ್ಪುಸ್ವಾಮಿಯನ್ನ ಬಂಧಿಸಲಾಗಿದೆ. ನಾಗರಾಜನನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಕಲ್ಲು ಬಂಡೆಗಳ ಬ್ಲಾಸ್ಟ್ ಮಾಡೋಕೆ ಸಂಗ್ರಹಿಸಿರುವಂತಹ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಇದು ಕಾನೂನು ಬಾಹಿರವಾಗಿ ಒಂದಷ್ಟು ವಸ್ತುಗಳನ್ನು ಸಂಗ್ರಹಿಸಿರೋದು. ಯಾಕೆ ಸಂಗ್ರಹಿಸಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗತ್ತೆ. ಸದ್ಯಕ್ಕೆ ಈಗ ಆಲ್ರೆಡಿ ಆ ವಸ್ತುಗಳನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿದೆ. ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏನಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು, ಯಾವ ವಿಚಾರಕ್ಕೆ ಅಂತ ಇದನ್ನೆಲ್ಲ ಸಂಗ್ರಹಿಸಿಟ್ಟಿದ್ರು, ಎಷ್ಟು ದಿನದಿಂದ ಸಂಗ್ರಹಿಸಿಟ್ಟಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇದು ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಕಲ್ಲು ಬಂಡೆಗಳನ್ನು ಬ್ಲಾಸ್ಟ್ ಮಾಡುವುದಕ್ಕೆ ಅಂತ ಸಂಗ್ರಹಿಸಿಟ್ಟಿರಬಹುದಾದ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಲಿನ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಏನೇನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ವಶಕ್ಕೆ ಪಡ್ಕೊಂಡಿರುವಂಥ ವ್ಯಕ್ತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮನೆ ಮಾಲೀಕ ಆಯಿತ ಮನೆಗೆಲ್ಲಿಗೆ ಇಷ್ಟೆಲ್ಲ ವಸ್ತುಗಳನ್ನು ಈತ ಸಂಗ್ರಹಿಸಿಟ್ಟಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣದ ಹಿನ್ನೆಲೆ ಏನು, ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೆದಿರುವಂತದ್ದು. ಅಕ್ರಮವಾಗಿ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಅಪಾರ ಪ್ರಮಾಣದ ಸ್ಫೋಟಕ ವಸ್ತುಗಳು ಈಗಾಗಲೇ ಪತ್ತೆಯಾಗಿದೆ. ಮನೆಯಲ್ಲಿ ಪತ್ತೆಯಾದ 388 ಜಿಲೆಟಿನ್ ಕಡ್ಡಿ ಮತ್ತು ಪೇಸ್ಟ್ ಟ್ಯೂಬ್, 250 ಅಡಿ ಉದ್ದದ ಬತ್ತಿ ಎಲ್ಲವನ್ನು ಕೂಡ ಈಗಾಗಲೇ ಕಡೂರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಕ್ರಮವಾಗಿ ಮನೆಯಲ್ಲಿ ಸಂಗ್ರಹಿಸಿದ್ರು ಅನ್ನುವ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಕಡೂರು ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಮನೆಯ ಮಾಲೀಕ ನಾಗರಾಜ್ ಅಲಿಯಾಸ್ ಕುಪ್ಪುಸ್ವಾಮಿ ಅವರನ್ನ ಈಗಾಗಲೇ ಕಡೂರು ಪೊಲೀಸರು ಬಂಧನ ಮಾಡಿದ್ದಾರೆ. ತೀವ್ರ ವಿಚಾರಣೆ ನಡೆಸುತ್ತಿರುವಂತಹ ISP ಅಧಿಕಾರಿಗಳು ಅಕ್ರಮವಾಗಿ ಕಲ್ಲು ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ, ಸ್ಫೋಟ ಮಾಡ್ಲಿಕ್ಕೆ ಈ ಸ್ಫೋಟಕಗಳನ್ನು ಕೂಡ ಬಳಸ್ತಾ ಇದ್ರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಆಂತರಿಕ ವಿಭಾಗ ಅಧಿಕಾರಿಗಳು ಕೂಡ ಅವರ ದಾಳಿಯ ಮೇರೆಗೆ ಪೊಲೀಸರು ಸಾಥ್ ಕೊಟ್ಟು ಈ ಅಕ್ರಮ ವಸ್ತುಗಳನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಕಡೂರು ಪೊಲೀಸ್ ಠಾಣೆಯಲ್ಲಿ ನಾಗರಾಜ್ ವಿರುದ್ಧ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.